ಮತ್ತು ಇದರ ಜೊತೆಯಲ್ಲಿ 1.5 ಲಕ್ಷ ಇಂಡಿಯಾ ಪೋಸ್ಟ್ ಬ್ಯಾಂಕ್ಗಳು ಸರಕು ಸಾಗಾಣಿಕೆ ಕೇಂದ್ರಗಳನ್ನಾಗಿ ಮಾಡ್ತಾರೆ. ಹೀಗಾಗಿ ಇವತ್ತು ವಿಶೇಷವಾಗಿ ಗ್ರಾಮೀಣ ಭಾರತದಲ್ಲಿ ಇನ್ ಟ್ರಾನ್ಸ್ಪೋರ್ಟೇಷನ್ ಒಂದು ಇಶ್ಯೂ ಆಗ್ತಾಯಿದೆ, ದ್ಯಾಟ್ ಕ್ಯಾನ್ ಬಿ ರಿಸಾಲ್ವ್ಡ್. ಮತ್ತು ಮೀನುಗಾರಿಕೆ ಉತ್ತೇಜನಕ್ಕೆ ವಿಶೇಷವಾದಂಥ ಕ್ರಮ ಇದರಲ್ಲಿದೆ. ಎಲ್ಲ ಹೈಸ್ಕೂಲ್ಗಳಲ್ಲಿ ಆಲ್ಮೋಸ್ಟ್ ಇವತ್ತು ವೈಫೈ ಕನೆಕ್ಟಿವಿಟಿ ಕೊಡಲಿಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಎಲ್ಲ ಹೈಸ್ಕೂಲ್ಗಳಲ್ಲಿ ಮಿಡಲ್ ಕ್ಲಾಸು ಮತ್ತು ಹೈಯರ್ ಮಿಡಲ್ ಕ್ಲಾಸು ಮತ್ತು ಕಾಲೇಜುಗಳಲ್ಲಿ ಮಾಡುವಂಥ ಸರ್ಕಾರಿ ಕಾಲೇಜುಗಳಲ್ಲಿ ಮಾಡುವಂಥ ತೀರ್ಮಾನ ಕೂಡ ಈಗೇನು ಬೇರೆ ಬೇರೆ ಕಾಲೇಜು ಪ್ರೈವೇಟ್ ಕಾಲೇಜಲ್ಲಿ ಒಂದು ರೀತಿಯಾಗಿ ಆನ್ಲೈನು ಮತ್ತು ನೆಟ್ಟನ್ನು ಉಪಯೋಗ ಮಾಡಿ ಎಜುಕೇಷನ್ ಆಗ್ತದೆ. ಅದು ಸರ್ಕಾರಿ ಸ್ಕೂಲ್ಗಳಲ್ಲಿ ಸಿಗಲಿಕ್ಕೆ ಒಂದು ವ್ಯವಸ್ಥೆ ಆಗ್ತದೆ. ಓವರಾಲ್ ನೋಡಿದರೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೂಡ 11 ಲಕ್ಷ ಕೋಟಿ ರೂಪಾಯಿ, 2 ಲಕ್ಷ ಕೋಟಿ ರೂಪಾಯಿ ಇದ್ದಿದ್ದು ಇವತ್ತು 11 ಲಕ್ಷ ಕೋಟಿ ರೂಪಾಯಿವರೆಗೆ ನಾವು ಇನ್ಫ್ರಾಸ್ಟ್ರಕ್ಚರ್ಗೆ ಖರ್ಚು ಮಾಡ್ತಾಯಿದ್ವಿ. ಫಸ್ಟ್ ಟೈಮ್ ಇನ್ ಇಂಡಿಯಾ ಇದೆ. ಕಳೆದ 3-4 ವರ್ಷದಿಂದ ನಡೀತದೆ. ದಟ್ ಈಸ್ ಗೋಯಿಂಗ್ ಟು ಬಿ ಕಂಟಿನ್ಯೂಡ್ ಇವನ್ ದಿಸ್ ಇಯರ್. ಎಲ್ಲ ಸಂಗತಿಗಳನ್ನು ನೋಡಲಾಗಿ ಇವತ್ತು ಭಾರತ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀಲಿಕ್ಕೆ ಏನು ತಯಾರಿ ಬೇಕು, ಎಲ್ಲ ತಯಾರಿ ವಿತ್ತ ಮಂತ್ರಿಗಳು ಮಾಡಿದ್ದಾರೆ. ಅದಕ್ಕೆ ಸನ್ಮಾನ್ಯ ವಿತ್ತ ಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ನಾನು ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಅಂದರೆ ಕರ್ನಾಟಕಕ್ಕೆ ಸರಿಯಾದ ರೀತಿ ಪ್ರಾಶಸ್ತ್ಯ ಕೊಟ್ಟಿಲ್ಲ ಅಂತಂದರೆ ಬೇರೆ ರಾಜ್ಯಗಳಿಗೆ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ. ಯಾವ ರಾಜ್ಯಕ್ಕೂ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸರ್. ಬಿಹಾರದ್ದು ಒಂದೆರಡು ಪ್ರಾಜೆಕ್ಟ್, ಒಂದು ವಿಶೇಷವಾಗಿ ಮಖಾನ ಅಂತ ಏನು ಹೇಳ್ತಾರೆ ಅಂದರೆ ಅದು ನೀವು ವೈಟ್ ಒಂದು ಇದೆ ಇರುತ್ತೆ, ಬೀಜ, ಅದು ಮತ್ತು ಒಂದೆರಡು ಇದೆ. ಈಗ ಐ ಐ ಟಿಯಲ್ಲಿ ಹೊಸ IITಗಳಿಗೆ ನಾವು ಹೆಚ್ಚಿನ ಒಂದು ಸ್ಟೂಡೆಂಟ್ಸನ್ನು ಸೇರಿಸ್ಕೊಳ್ಳಿಕ್ಕೆ ಕೊಟ್ಟಿರುವಂಥದ್ದು AI ಫಂಡು ಇದರಲ್ಲಿ ಎಲ್ಲ ರಾಜ್ಯಗಳಿಗೂ ಸಿಗ್ತದೆ. ವಿಶೇಷವಾಗಿ ಅದರಲ್ಲಿ ಕರ್ನಾಟಕ ಅದರಲ್ಲಿ ಮುಂಚೂಣಿಯಲ್ಲಿರೋದ್ರಿಂದ AI ಸ್ಟಾರ್ಟಪ್ದಲ್ಲಿ ಫಂಡ್ ಏನಿದೆ ಅದರಲ್ಲಿ ಮೆಡಿಕಲ್ದಲ್ಲಿ ಏನು ನಮ್ಮದಿದೆ ಅದರಲ್ಲಿ ನಮಗೂ ಸಿಗ್ತದೆ. ಪ್ಲಸ್ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಕರ್ನಾಟಕಕ್ಕೆ ಭಾಳಷ್ಟು ಬೇಕಾಗಿರುವಂಥದ್ದು ಅಂದರೆ ಬಿಕಾಸ್ ನಮ್ಮ ಉದ್ಯಮಿಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರಿಂದ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಇನ್ಫ್ರಾಸ್ಟ್ರಕ್ಚರ್ಗೆ ಕಳೆದ 10 ವರ್ಷದಲ್ಲಿ ನಾವು ಬಂದ ನಂತರ ನಿಮಗೆ ನಾನು ಅದರ ಬಗ್ಗೆನ ಇನ್ ಸ್ಪೆಸಿಫಿಕ್ ಕರ್ನಾಟಕದ ಬಗ್ಗೆ ನಾನು ಎಲ್ಲ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೀನಿ. ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ರಸ್ತೆಗೆ, ರೈಲ್ವೆಗೆ, ಈಗ ನಮ್ಮ ಕಡೆ ಬಂದಂಥ ರೈಲ್ವೆ ಪ್ರಾಜೆಕ್ಟ್ಗಳನ್ನ ನಾವು ಸುಮಾರು 5,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಇನ್ನೂ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಬರೋದಿದೆ. ರೈಲ್ವೇಕ್ಕೆ ಇರ್ಬೋದು, ನಮ್ಮ ಹೈವೇಕ್ಕೆ ಇರ್ಬೋದು. ಈ ರೀತಿ ಹಲವಾರು ಸಂಗತಿಗಳ ಬಗ್ಗೆ ಕರ್ನಾಟಕಕ್ಕೂ ಕೂಡ ಎಲ್ಲ ರಾಜ್ಯಗಳಿಗೂ ಮತ್ತು ಕರ್ನಾಟಕಕ್ಕೂ ಕೂಡ ನಾವು ಕೊಟ್ಟಿದ್ದೇವೆ. ಅದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಇವತ್ತು ರಾತ್ರಿ ಆದರೆ ನಿಮಗೆ ವಾಟ್ಸಪ್ದಲ್ಲಿ ಕಳಿಸ್ತೀನಿ, ಇಲ್ಲ ಸೋಮವಾರ ದಿವಸ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ನಿಮ್ಗೆ ತಿಳಿಸ್ತೇನೆ. ಸರ್, ಈಗ ಈ ಉತ್ತರ ಕರ್ನಾಟಕದ ಭಾಗಕ್ಕೂ ಒಂದು ಏಮ್ಸ್ ಬೇಕು ಅನ್ನೋವಂಥ ಒತ್ತಡ ನಿರಂತರವಾಗಿದೆ. CM ಬಂದಾಗಲೂ ಕೂಡ ಅದನ್ನು ಮನವಿಯನ್ನು ಕೊಟ್ಟಿದ್ದರು. ಈಗ ಬೆಂಗಳೂರಲ್ಲಿ ಟನಲ್ ರೋಡ್ ಆಗಬೇಕು ಅನ್ನೋ ಪ್ರಪೋಸಲನ್ನು ಕೂಡ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿತ್ತು. ಬಟ್ ಇದ್ರ ಬಗ್ಗೆ ಯಾವುದು ಬೆಂಗಳೂರಿನಲ್ಲಿ ಸಬರ್ಬನ್ ಇದನ್ನು ನಾವು ಕೊಟ್ಟಿದ್ದೀವಿ. ಆಮೇಲಿಂದ ಅವರು ಟನಲ್ ರೋಡ್ ನಮಗೆ ಕೊಟ್ಟಿಲ್ಲ, ಅವ್ರು ತಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅದು ಎಷ್ಟು ಕಾರ್ಯಸಾಧು ಇತ್ಯಾದಿ ಎಲ್ಲ ಸಂಗತಿಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿಯೇ ಕಾಂಗ್ರೆಸ್ ಶಾಸಕರಲ್ಲಿ ಅದರಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಿನ್ನಾಭಿಪ್ರಾಯ ಇದೆ. ಹಾಗಾಗಿ ಅದಿನ್ನೂ ಅದು ಈಗ ತಾನೇ ಇನ್ನೂ ಅದು ಕಣ್ಣು ಬಿಡಬೇಕಾಗಿರೋಂಥ ಒಂದು ಇದು ಟನಲ್ ರೋಡ್ ಬಗ್ಗೆ ಏನು ಮಾತನಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಕಾಂಕ್ರೀಟ್ ಪ್ರಪೋಸಲ್ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಕಡೆ ಇಲ್ಲ. ಅದು ಬಿಟ್ಟರೆ ಏಮ್ಸು ಇತ್ಯಾದಿ ಏನಿದೆ ಇವ್ರ ಕಾಲದಲ್ಲಿ, ಕಾಂಗ್ರೆಸ್ ಕಾಲದಲ್ಲಿ ಇಡೀ ದೇಶದಲ್ಲಿ ಒಂದೇ ಏಮ್ಸ್ ಇತ್ತು. ನಾವು ಹಂತ ಹಂತವಾಗಿ ಎಲ್ಲ ರಾಜ್ಯಗಳಿಗೂ ಏಮ್ಸನ್ನು ನಾವು ಕೊಡ್ತಾ ಇದ್ದೀವಿ. ಇವರು ಒಂದು ಸರ್ತೆ ಒಂದು ಕಡೆ ಅಂತಾರೆ, ಇನ್ನೊಂದು ಸರ್ತಿ ಇನ್ನೊಂದು ಕಡೆ ಅಂತಾರೆ. ಇದೆಲ್ಲ ಕನ್ಫ್ಯೂಷನ್ ಮಾಡಿದ್ದೂ ಒಂದು ಡಿಲೇಕ್ಕೆ ಕಾರಣ ಆಗಿದೆ ಅನ್ನೋದು ರಾಜ್ಯ ಸರ್ಕಾರ ಮೊದಲು ಅರ್ಥ ಮಾಡ್ಕೊಳ್ಳಿ. ಸರ್, ಈಗ ರಾಜ್ಯ ಸರ್ಕಾರ ಬಹುತೇಕ 15ರಿಂದ 18 ಪ್ರಪೋಸಲ್ಗಳನ್ನು ಬಜೆಟ್ನಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದ್ದು. ಅದರಲ್ಲಿ ಯಾವುದಾದ್ರೂ ಅಟ್ಲೀಸ್ಟ್ ಒಂದು 2-3 ಪ್ರಾಜೆಕ್ಟ್ಗಳು ಇನ್ಕ್ಲೂಡ್ ಆಗಿದೆ ಈ ಬಜೆಟಲ್ಲಿ ತಮ್ಮ ಗಮನಕ್ಕೆ ಬಂದಾಗ? ನೋಡಿ, ಯಾವುದೇ ರೀತಿಯಾದಂಥ ರಾಜ್ಯ ಸರ್ಕಾರ ಈ ರಾಜ್ಯಕ್ಕೆ ಇಷ್ಟು, ಈ ರಾಜ್ಯಕ್ಕೆ ಇಷ್ಟು ಅಂತ ಕೇಂದ್ರದ ಬಜೆಟ್ ಪ್ರಪೋಸಲಲ್ಲಿ ಕೊಟ್ಟಿರುವಂಥದ್ದು ವಿಶೇಷವಾಗಿ ಯಾವುದೇ ರಾಜ್ಯಕ್ಕೂ ಈ ಪ್ರಪೋಸಲನ್ನು ಬಜೆಟ್ ಅನ್ನೋದು ಒಂದು ಓವರಾಲ್ ನಮಗೆ ಎಷ್ಟು ದುಡ್ಡು
ನಮ್ಮಲ್ಲಿ ಇನ್ಕಮ್ ಬರ್ತದೆ ಮತ್ತು ಅದನ್ನು ನಾವು ಯಾವ ಸ್ಕೀಮು ಮತ್ತು ಯಾವ ಇದರಲ್ಲಿ ಎಷ್ಟು ಖರ್ಚು ಮಾಡ್ಬೇಕು ಅನ್ನೋದಕ್ಕೊಂದು ಸಿಸ್ಟಮ್ ಇದೆ. ಈಗ ಹೆಂಗೆ ಒಂದು ಕಾಲದಲ್ಲಿ ರೈಲ್ವೆ ಬಜೆಟ್ ನಾವೇನು ಮಂಡಿಸ್ತಾ ಇದ್ವಿ ಮೋದಿಯವರು ಬರೋಕ್ಕಿಂತ ಮೊದಲ, ಅದರಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಆವಾಗ ಇದಕ್ಕೆ ಇಷ್ಟು ಇದು ಹಂಗೆ ಇರೋದಿಲ್ಲ. ಬಜೆಟ್ ಈಸ್ ನಾಟ್ ಸ್ಟೇಟ್ ಸ್ಪೆಸಿಫಿಕ್. ಯಾವಾಗಲೂ ಯೋಜನೆಗಳು ಏನು ಜಾರಿ ಮಾಡ್ತೀವಿ ಅದರಲ್ಲಿ ಆಯಾ ರಾಜ್ಯಗಳಿಗೆ ಸಂಬಂಧಿಸಿದಂಥ ಏನೇನು ಯೋಜನೆಗಳಿರ್ತಾವೆ ಎಲ್ಲ ಯೋಜನೆಯನ್ನು ಅದಕ್ಕೆಲ್ಲ ಆಗ್ತಾವೆ. ಯಾವುದೋ ಒಂದು ಸಂದರ್ಭದಲ್ಲಿ ಹೊಸದೇನಾದರೂ ಒಂದು ವಿಷಯಗಳು ಬಂದಾಗ ಆ ರಾಜ್ಯಕ್ಕೆ ಅದು ಸ್ಪೆಸಿಫಿಕ್ ಆಗಿ ಅನ್ನಿಸ್ಬೋದು. ಉಳಿದಂತೆ ಕರ್ನಾಟಕಕ್ಕೆ ಯಾವ ಕಾಲಕ್ಕೂ ಸಹಿತ ನಮ್ಮ ಮೋದಿ ಸರ್ಕಾರದ ಅವಧಿಯಲ್ಲಿ ಕೊಟ್ಟಷ್ಟು ಇನ್ಫ್ರಾಸ್ಟ್ರಕ್ಚರಿಗೆ ದುಡ್ಡು ಯಾವತ್ತೂ ಯಾರೂ ಕೊಟ್ಟಿಲ್ಲ. ಈಗ ನೀರಾವರಿ ಯೋಜನೆಗಳು ವಿಚಾರಕ್ಕೆ ಬಂದ ಭದ್ರಾ ಮೇಲ್ದಂಡೆ ಯೋಜನೆಗೆ ಈ ಬಜೆಟ್ನಲ್ಲಿ ಏನಾದರೂ ದುಡ್ಡು ಬಿಡುಗಡೆ ಆಗಿದೆ? ಅಲ್ಲ, ಅದರದ್ದೆಲ್ಲ ಸಂಪೂರ್ಣ ಮಾಹಿತಿಯನ್ನು, ಯಾಕಂದರೆ ಇಟ್ಟಿದೆ ವೆರಿ ಭಾಷಣ ಓದೋದೇನು ಬಜೆಟ್ ಇರ್ತದೆ ಅದಾದ ನಂತರ ವಿ ನೀಡ್ ಟು ಲುಕ್ ಇನ್ ಟು ಫುಲ್ ಡೀಟೇಲ್ಸ್. ನಾವು ಇವತ್ತು ಅದನ್ನು ಆಲ್ರೆಡಿ ಶುರು ಮಾಡಿದೆವು ಕೆಲಸ. ಆದಷ್ಟು ಶೀಘ್ರದಲ್ಲಿ ಎಲ್ಲ ಸಂಗತಿಗಳನ್ನು ತೆಗೆದು ಇವತ್ತು ರಾತ್ರಿ ಅಥವಾ ನಾಳೆವರೆಗೆ ನಿಮಗೆ ನಾವು ಕೊಡ್ತೇವೆ. ತೆರಿಗೆ ವಿನಾಯಿತಿಗೆ ಸಂಬಂಧಪಟ್ಟಂತೆ ಈಗ ಅಲ್ಲಿ ಏನು ಇದೊಂದು ದೊಡ್ಡ ರಿಲೀಫ್ ಅಂತ ಹೇಳ್ತಾರೆ, ಇದೊಂದು ಕಣ್ಣುರಿಸುವಂಥ ಕೆಲಸ ಅಂತ ಹೇಳಿ 12 ಲಕ್ಷ ಯಾರು ಹೇಳಿದ್ದಾರೆ? ಕಾಂಗ್ರೆಸ್ನವ್ರು ಹೇಳ್ತಾರೆ. ಕಾಂಗ್ರೆಸ್ದವ್ರಿಗೆ ನೋಡ್ರಿ, ಕಾಂಗ್ರೆಸ್ದವ್ರಿಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ದವ್ರಿಗೆ ಜನ ಅವ್ರಿಗೆ ಗೆಟ್ ಪಾಸ್ ಕೊಟ್ಟರು. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಅನ್ನುವಂಥದ್ದು. ಮೋರ್ ದೆನ್ 20 ಲ್ಯಾಕ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ 12 ಲಕ್ಷ ಇದು ಕಣ್ಣೂರು ಸಾಟ ಅಂತ ಹೇಳ್ತಿದ್ದಾರೆ. ನಿಮ್ದೊಂದು ಪ್ರಶ್ನೆ ಮುಗಿದ್ಮೇಲೆ ನಾವು ಉತ್ತರ ಹೇಳ್ತೀನಿ, ಆಯ್ತಲ್ಲ? 2.5 ಲಕ್ಷ ಇವ್ರ ಕಾಲದಲ್ಲಿ ಇದ್ದಿದ್ದು, 2.5 lakhs. ಇವತ್ತು 12 ಲಕ್ಷ ಕೊಟ್ಟರೆ ಅವರಿಗೆ ಕಣ್ಣೋರಿಸುತ್ತಂತ ಅನಿಸಿದ್ರೆ ನಿಮ್ಮ ಕಾಲದಲ್ಲಿ ಏನು ಮಾಡಿದ್ರಿ? ಕಾಂಗ್ರೆಸ್ ಪಾರ್ಟಿಗೆ ಇಡೀ ದೇಶಾದ್ಯಂತ ಗೆಟ್ ಪಾಸ್ ಜನ ಕೊಡ್ತಿದ್ದಾರೆ. ಇವತ್ತು ಪ್ರಮುಖವಾಗಿ 2 ರಾಜ್ಯದಲ್ಲಿ ಇರುವುದು ಅವರು, ಒಂದು ಕರ್ನಾಟಕ, ಇನ್ನೊಂದು ತೆಲಂಗಾಣ. ಹಿಮಾಚಲದಲ್ಲಿ ಇದ್ದಾರೆ, ರಿಲೇಟಿವ್ಲಿ ಸಣ್ಣ ರಾಜ್ಯ ಅನ್ನೋದರ ಜೊತೆಗೆ ಅಲ್ಲಿ ಈಗಾಗಲೇ ಸರ್ಕಾರ ಗಳಡಕ್ಕೆ ಶುರುವಾಗಿ ಭಾಳ ದಿವಸ ಆಯಿತು. ಹಾಗಾಗಿ ಇಡೀ ದೇಶದಲ್ಲಿ ತಮ್ಮ ಸ್ವಂತ ಬಲದ ಮೇಲೆ ಅವರು ಆಡಳಿತಕ್ಕೆ ಬರುವಂಥ ರಾಜ್ಯಗಳೇ ಇಲ್ಲ. ಅವರು ಬೇಜವಾಬ್ದಾರಿಯುತವಾಗಿ ಮಾತನಾಡ್ಕೋತ ಹೋಗೋರು ಅಷ್ಟೇ. ಇದಕ್ಕೆ ಯಾವುದಾದ್ರೂ ಒಂದು ಜವಾಬ್ದಾರಿ ಅವ್ರಿಗೆ ನಡವಳಿಕೆ ಯಾವತ್ತಾಗಿದ್ದರೂ ಇದ್ದಿದ್ದರೆ ಕಾಂಗ್ರೆಸ್ ಸ್ಥಿತಿ ಹಿಂಗೆ ಬರುತ್ತಿರಲಿಲ್ಲ. ನೀವು 2.5 ಲಕ್ಷದಿಂದ 12 ಲಕ್ಷದವರೆಗೆ ಇದ್ದಂಥದ್ದು ಕೊಟ್ಟರೆ ಅದು ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಅಕಸ್ಮಾತ್ ನಾವು ತಿಳ್ಕೊಡ್ರಿ, ಜಸ್ಟ್ ಐ ಆಮ್ ಕೋಟಿಂಗ್ ಎನ್ ಎಕ್ಸಾಂಪಲ್, ಮತ್ತು ಇದಕ್ಕೆ ಬೇರೆ ರೀತಿಯಾದಂಥ ಪ್ರೊಜೆಕ್ಷನ್ ಆಗೋದು ಬೇಡ. ನಾವು 24 ಲಕ್ಷ ಕೊಟ್ಟಿದ್ದೀವಿ ಅಂದರು 26 ಲಕ್ಷ. ಆವಾಗ ಏನು ಹೇಳ್ತಾಯಿದ್ರು? ಶ್ರೀಮಂತರಿಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು. ಕಾಂಗ್ರೆಸ್ ಪಾರ್ಟಿ ಈಸ್ ಬೇಸಿಕಲಿ ಯಾವುದೇ ರೀತಿಯಾದಂಥ ಅದೊಂದು ರ್ಯಾಷನಲ್ ಥಿಂಕಿಂಗ್ ಇರುವಂಥ, ಜನರ ಕಲ್ಯಾಣವನ್ನು ಯೋಚಿಸುವಂಥ, ಜನರ ಬಗ್ಗೆ ನಿಜವಾದ ಕಳಕಳಿಯಿಂದ ನಿರ್ಣಯ ಮಾಡುವಂಥ ಒಂದು ಪಾರ್ಟಿನೇ ಕಾಂಗ್ರೆಸ್ ಪಾರ್ಟಿ ಅಲ್ಲ. ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನೇ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಒಂದು ಬೇಜವಾಬ್ದಾರಿಯುತವಾಗಿ ಒಂದು ಮಾತಾಡಿ ಹೋಗೋದು. 12 ಲಕ್ಷ ಕಮ್ಮಿ ಆಯಿತು. ಕಾಂಗ್ರೆಸ್ ಒಂದು ಸೆಂಟೆನ್ಸ್ ಹೇಳ್ತೀನಿ. ಕಾಂಗ್ರೆಸ್ ಪಾರ್ಟಿಯವ್ರು ಹೇಳಿ ಎಷ್ಟು ಲಕ್ಷ ಕೊಡ್ಬೇಕಂತೇಳಿ. ನಾವು 12 ಲಕ್ಷ ಕೊಟ್ಟಿದ್ವಲ್ಲಪ್ಪ, ಕಾಂಗ್ರೆಸ್ ಪಾರ್ಟಿ ಅಧಿಕೃತವಾಗಿ ಹೇಳಿ ಇಷ್ಟು ಕೊಡ್ರಿ ಅಂತ. ಅವಾಗ ಗೊತ್ತಾಗತ್ತೆ ಅವ್ರದ್ದು ಏನು ಹಣೆ ಬರಂತ. KN ರಾಜಣ್ಣ ಹೇಳಿದ್ದಾರೆ, ರಾಜ್ಯದ ಪ್ರತಿನಿಧಿಸುವಂಥ ಕೇಂದ್ರ ಸಚಿವರು ಆಟೋಕೊಂಟು ಲೆಕ್ಕಕ್ಕಿಲ್ಲ, ಮೋದಿ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ತಾರೆ, ಅಂದರೆ ಏನು ಬಾಯ್ಬಿಟ್ಟು ಕೇಳಲ್ಲ ರಾಜ್ಯಕ್ಕೆ ಅನ್ನೋ ಥರ. ನೋಡಿ, ರಾಜ್ಯಕ್ಕೆ ನಾವು ಏನು ಕೊಡಬೇಕಾದದ್ದನ್ನು ಕೊಟ್ಟಿವಿ. ಅವ್ರಿಗೆ ರಾಜಣ್ಣ ಅವ್ರಿಗೆ ಪಾಪ ಅವ್ರ ಪಾರ್ಟಿಯಲ್ಲಿನೇ ಭಾಳ ಇದೆ. ದಿವಸ ಇವತ್ತೊಂದು ಮಾತಾಡ್ತಾರೆ, ಅವತ್ತೊಂದು ಮಾತಾಡ್ತಾರೆ. ಅವ್ರಿಗೆ ಹಿಂಗಾಗಿ ಏನೇನೋ ಮಾತಾಡ್ತಾ ಇರ್ತಾರೆ ಅವ್ರ ಪಾರ್ಟಿ. ಅವರು ಒಂದು ದಿವಸ DK ಶಿವಕುಮಾರನ ವಿರುದ್ಧ ಹೇಳಿಕೆ ಕೊಡ್ತಾರೆ, ಅವರ ಉಪಮುಖ್ಯಮಂತ್ರಿ, ಅವ್ರ ರಾಜ್ಯ ಅಧ್ಯಕ್ಷ. ಹಾಗಾಗಿ ಸರ್ಕಾರದಲ್ಲಿರೋರೇ ಉಪಮುಖ್ಯಮಂತ್ರಿ ಬಗ್ಗೆ ಹೇಳಿಕೆ ಕೊಟ್ಟ ನಂತರ ಇನ್ನು ಅವರು ಕಾಂಗ್ರೆಸ್ ಪಾರ್ಟಿ, ನಾನು ಹೇಳಿದ್ನಲ್ಲ, ಒಂದು ಜವಾಬ್ದಾರಿಯುತ ಪಾರ್ಟಿ ಅಲ್ಲ ಅದು.